ಆಗಮನವಾಗಿದೆ. ಶ್ರೀ ಕೆ.ಎಂ. ಶಿವಲಿಂಗೇಗೌಡ ಮಾನ್ಯ ಅಧ್ಯಕ್ಷರು ಕರ್ನಾಟಕ ಪ್ರೇಮಿಗಳ ನಿರೀಕ್ಷೆಯಂತೆ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಕ್ರೀಡಾಂಗಣದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರನ್ನು ಸ್ವಾಗತಿಸುವಂತ ಕಡೆ ಜೋರಾದ ಚಪ್ಪಾಳೆಗಳು ಬರಲಿ. ವಸತಿ ಇಲಾಖೆ ಕರ್ನಾಟಕ ಸರ್ಕಾರ ಕರ್ನಾಟಕದ ಮನೆಯಲ್ಲಿ ಸಮುದಾಯ ನಿರ್ಮಾಣದ ಶ್ರಮ ನಡೀತಾ ಇದೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣದ ಶಂಕುಸ್ಥಾಪನೆಯನ್ನು ನೆರವೇರಿಸುತ್ತಾರೆ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಎಲ್ಲ ಗಣ್ಯಮಾನ್ಯರ ಜೊತೆಗೂ ಕ್ರಿಕೆಟ್ ಪ್ರೇಮಿಗಳ ಪಾಲಿನ ಸ್ವರ್ಗದಂತೆ ರೂಪುಗೊಳ್ಳಲಿರುವ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣದ ಶಂಕುಸ್ಥಾಪನೆ ನೆರವೇರಿದೆ. ಇದೀಗ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಹೇಗೆಲ್ಲ ರೂಪುಗೊಳ್ಳಲಿದೆ ಎನ್ನುವಂತಹ ಒಂದು ವಿಹಂಗಮ ನೋಟ ಅನಾವರಣಗೊಳ್ಳಲಿದೆ. ಹೇಗೆಲ್ಲ ನೆರವೇರಿದೆ ಎನ್ನುವುದರ ವಿಹಂಗಮ ನೋಟವನ್ನು ಒಂದು ವಿಡಿಯೋದಲ್ಲಿ ನಾವೆಲ್ಲರೂ ಕೂಡ ಕಂಡುಹಿಡಿದುಕೊಳ್ಳೋಣ. ಸೈಡ್ ಬನ್ರಿ, ಎಲ್ಲ ಅಡ್ಡ ನೀವೇ ನಿಂತ್ಕೊಂಡ್ಬಿಡ್ರಿ. ಭವ್ಯವಾಗಿ ಮೂಡಿ ಬರಲಿರುವ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನ ವಿಹಂಗಮ ನೋಟ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಸಿಲಿಕಾನ್ ವ್ಯಾಲಿಯಲ್ಲೇ ಖ್ಯಾತಿಗೊಂಡಿರುವ ನಮ್ಮ ಬೆಂಗಳೂರು ಹಲವು ವಿಶೇಷತೆಗಳ ಗ್ಯಾರಂಟಿಗಳನ್ನು ನೀಡಿ ಜನರಿಗೆ ಉತ್ತಮ ಬದುಕಿನ ಭರವಸೆ ನೀಡುವುದರ ಮೂಲಕ ಸರ್ಕಾರವನ್ನ ಯಶಸ್ವಿಯಾಗಿ ಮುನ್ನಡೆಸುತ್ತಿರುವ ನಮ್ಮ ಹೆಮ್ಮೆಯ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು, ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರು, ವಸತಿ ಸಚಿವರಾದ ಶ್ರೀ ಜಮೀರ್ ಅಹಮದ್ ಖಾನ್ ರವರು ಕ್ರೀಡಾಂಗಣ ಮತ್ತು ಕ್ರೀಡಾ ಸಂಕೀರ್ಣವನ್ನ ನಿರ್ಮಿಸುವ ಮಹತ್ವಾಕಾಂಕ್ಷೆಯ ಯೋಜನೆ ಕ್ರೀಡಾಂಗಣಕ್ಕೆ STRR ರಸ್ತೆ ನಿರ್ಮಾಣವಾಗ್ತಾ ಇದ್ದು, STRR ರಸ್ತೆಯಿಂದ ಬೆಂಗಳೂರು ನಗರಕ್ಕೆ ಉತ್ತಮ ಸಂಪರ್ಕವಿರುತ್ತದೆ.
ಅಲ್ಲದೆ ಆನೇಕಲ್, ಚಿಗಳಿ, ಹೊಸೂರು ರಸ್ತೆ, ಬನ್ನೇರ್ಘಟ್ಟ ರಸ್ತೆಗಳಿಂದ ಸಂಪರ್ಕ ರಸ್ತೆ ಇರುತ್ತೆ. ಮುಂದಿನ ದಿನಗಳಲ್ಲಿ ಮೆಟ್ರೋ ಟ್ರೈನ್ ಅನ್ನ ಸ್ಟೇಡಿಯಂ ಆವರಣದವರೆಗೂ ವಿಸ್ತರಿಸಲು ಹಾಗೆ ವಿಸ್ತರಿಸಿದಲ್ಲಿ ಜಗತ್ತಿನಲ್ಲಿಯೇ ಅತ್ಯುತ್ತಮ ಕ್ರೀಡಾ ಸಂಕೀರ್ಣವಾಗುವುದರಲ್ಲಿ ಸಂದೇಹವಿಲ್ಲ. ಮೊದಲ ಹಂತದಲ್ಲಿ 80,000 ಆಸನ ವ್ಯವಸ್ಥೆ ಕಲ್ಪಿಸಿ 943.46 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಕ್ರಿಕೆಟ್ ಸ್ಟೇಡಿಯಂ ರಾಷ್ಟ್ರದಲ್ಲಿಯೇ 2ನೇ ಕರ್ನಾಟಕದ ಯಕ್ಷಗಾನ ಶೈಲಿಯ ಮಾದರಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಕ್ರೀಡಾ ಸಂಕೀರ್ಣದ ಸುತ್ತಮುತ್ತ ಮಂಡಳಿ ಬಡಾವಣೆಯಲ್ಲಿ ಲಭ್ಯವಿರುವ ನಿವೇಶನಗಳಲ್ಲಿ ಕ್ರೀಡಾ ಚಟುವಟಿಕೆಗೆ